ಹಾವಿನ ದ್ವೇಷ 12 ವರ್ಷ. ಹಾವಿನ ಆಯುಸ್ಸೇ ಅಷ್ಟಿರೋದಿಲ್ಲ. ಅವುಗಳಿಗೆ ನಮ್ಮ ಮುಖವನ್ನು ನೋಡಿ ನೆನಪಿಟ್ಕೊಳ್ಳುವಂತ ಶಕ್ತಿನೇ ಇಲ್ಲ. ಹಾವೇನಾದ್ರೂ ಹಾಲನ್ನ ಕುಡಿದ್ರೆ ಡಿಹೈಡ್ರೇಷನ್ ಆಗುತ್ತೆ, ಕಿಡ್ನಿ ಹಾಳಾಗುವಂತ ಸಾಯಲೂಬಹುದು. ಸಾಮಾನ್ಯವಾಗಿ ಹುತ್ತದಲ್ಲಿ ಹಾವು ಇರೋದೇ ಇಲ್ಲ. ಅದು ಇನ್ನೊಂದು ಮೂಢನಂಬಿಕೆ. ಡಬಲ್ ಇಂಜಿನ್ ಅಂತ ಆ ಕಡೆಗೆ ಹೋಗುತ್ತೆ, ಈ ಕಡೆಗೆ ಹೋಗುತ್ತೆ. ಸೊ ಇದರಿಂದ ಏನು ಮಾಡ್ಬೋದು, ಇದಕ್ಕೆ ಮಾಟ ಮಂತ್ರ ಎಲ್ಲ ಮಾಡಿ ಹೊಟ್ಟೆ ಭಾಗದಲ್ಲಿ ಕಟ್ ಮಾಡಿ ಎರಡು ದಿಕ್ಕಿಗೆ ಬಿಸಾಕುವಂಥದ್ದು. ಭೂಮಿಯನ್ನೆಲ್ಲ ಸುತ್ತು ಬಂದು ಎರಡು ತಲೆ ಮತ್ತೆ ಮೀಟ್ ಆಗುತ್ತೆ, ನಿಮ್ಮಲ್ಲಿರುವಂಥ ಐಶ್ವರ್ಯ ಡಬಲ್ ಆಗುತ್ತೆ. ನಮಸ್ಕಾರ, ಇದು ಕಾಡಿನ ಕಥೆಗಳು. ಅಯ್ಯೋ ಹಾವ, ಹಾಗಂತ ಹೌಹಾರಬೇಡಿ ಅನ್ನೋ ಸೀರೀಸ್ನ ಈಗ ಮುಂದುವರಿಸುವಂತಹ ಸಮಯ. ಇವತ್ತು ಹಾವಿನ ಯಾವ ಕಥೆ ನಮ್ಮ ಮುಂದೆ ಅಂತ ತಿಳಿಸ್ಕೊಳ್ಳೋಣ. ಆದರೆ ನಮ್ಮ ಜೊತೆ ರಾಹುಲ್ ಆರಾಧ್ಯ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾವುಗಳ ಬಗ್ಗೆ ಮಾತಾಡ್ತಿದ್ದೀವಿ. ಹಾವುಗಳ ಕಚ್ಚಿದ್ರ ಬಗ್ಗೆ, ಆವಾಗ ಏನು ಮಾಡಬೇಕು ಮಾಡಬಾರ್ದು, ಮತ್ತು ಹಾವು ಬರದೇ ಇರೋ ಥರ ಹೇಗೆ ನೋಡ್ಕೋಬೇಕು, ಕಡಿದೇ ಇರೋ ಥರ ಹೇಗೆ ನೋಡಬೇಕು, ಹೀಗೆ ಬೇರೆ ಬೇರೆ ಇದೆಲ್ಲ ಆಯಿತು. ಆದರೆ ಹಾವು ಅಂತ ಬಂದಾಗ ಹಲವೊಂದೆಲ್ಲ ವಿಚಾರಗಳು, ನಂಬಿಕೆಗಳು ನಮ್ಮ ಮನಸ್ಸಿನಲ್ಲಿದೆ, ನಮ್ಮ ಸಂಸ್ಕೃತಿಲಿದೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಹಾವಿನ ದ್ವೇಷ 12 ವರ್ಷ. ಸೊ ಇದೊಂದು ಎಷ್ಟು ವರ್ಷ ದ್ವೇಷ ಇರುತ್ತೆ? ಇಟ್ಸ್ ವೆರಿ ನೈಸ್ ಕ್ವೆಶನ್. ಬಿಕಾಸ್ ನಾವೆಲ್ಲೇ ಕಾರ್ಯಕ್ರಮ ಮಾಡಬೇಕಾದ್ರು ಸುಮ್ಮನೆ ಹಾವಿನ ದ್ವೇಷ ಎಷ್ಟು ವರ್ಷ ಅಂದರೆ ಎಲ್ಲರೂ 12 ವರ್ಷ ಅಂತಾರೆ. ಬಿಕಾಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಮೂವೀಸ್ ಆ್ಯಂಡ್ ಮೋಸ್ಟ್ ಪಾಪ್ಯುಲರ್ ಸಾಂಗ್ ಆಸ್ ವೆಲ್. ಸೊ ವಿಷ್ಣುವರ್ಧನ್ ಅವ್ರು ಮಾಡಿರೋಂಥದ್ದು. ಸೊ ಹಾಗಾಗಿ ಎಲ್ಲರಿಗೂ ಹಾವಿನ ದ್ವೇಷ ಅಂದರೆ 12 ವರ್ಷ ಇರುತ್ತೆ. 12 ವರ್ಷ ಅದನ್ನು ಹಾವಿಗೆ ನಾವೇನೋ ತೊಂದರೆ ಕೊಟ್ಟರೆ ಒಂದು ಫಿಲ್ಮ್ ಯಾವ ರೀತಿ ನಮ್ಮ ಮನಸ್ಸಲ್ಲಿ ಒಂದು ನಂಬಿಕೆಯನ್ನು ಅಚ್ಚಳಿಯದ ಹಾಗೆ ಇಡಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ರಿಯಲಿ ಖಂಡಿತವಾಗಿಯೂ ಇದು ತುಂಬ ಪ್ರಚಲಿತದಲ್ಲಿರುವಂತಹ ಒಂದು ವಿಚಾರ. ಬಟ್ ಅದು ನಿಜ ಹೇಳಬೇಕಂದ್ರೆ ಹಾವಿನ ಆಯುಸ್ಸೇ ಅಷ್ಟಿರೋದಿಲ್ಲ. ಸೊ ಮೊದಲನೇದು, ಯಾವುದೇ ರೀತಿ ಹಾವಿನ ಆಯುಸ್ಸು ಇಲ್ಲ. ಬೇರೆ ಕೆಲವು ಹಾವುಗಳಿಗೆ ಆಯುಸ್ಸು ಜಾಸ್ತಿ ಇರುತ್ತೆ, ಕೆಲವು ಹಾವುಗಳಿಗೆ ರೇಂಜ್ ಅಂತಿದೆಯಾ ಅದಕ್ಕೆ? ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅದನ್ನ ನೋಡ್ಬೇಕಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಜೀವಿ, ಯಾವ ಪ್ರಾಣಿ ಹೆಚ್ಚು ಮರಿಗಳಿಗೆ ಜನ್ಮವನ್ನು ಕೊಡ್ತಾ ಇರುತ್ತೋ ಅದ್ರ ಅರ್ಥ ಇಷ್ಟೇ, ಸರ್ವೈವಲ್ ರೇಟ್ ಬಂದು ಬಹಳ ಕಮ್ಮಿ ಅಂತ ಹೇಳಿ. ಈಗ ಸಾಮಾನ್ಯವಾಗಿ ಹಾವಿನ ಮೊಟ್ಟೆಗಳು, ಕೆಲವು ಹಾವುಗಳು ಮೊಟ್ಟೆಯನ್ನು ಹಾಕುತ್ತೆ, ಕೆಲವು ಹಾವುಗಳು ಹೊಟ್ಟೆಯಲ್ಲೇ ಮೊಟ್ಟೆ ಇಟ್ಕೊಂಡು ಮರಿಯನ್ನ ಹಾಕೋದಿದ್ದಾವೆ. ಡೈರೆಕ್ಟ್ ಕೆಲವು ಮೊಟ್ಟೆನೇ ಇಲ್ದಿರ ಮರಿಗಳನ್ನ ಹೊಟ್ಟೆಯಲ್ಲಿ ಇದಾಗಿ ಹೊರಗೆ ಬರುವಂತ ಸಹ ಇದೆ. ಸೊ ಬೇರೆ ಬೇರೆ 3 ಥರದ್ದು ಇದೆ. ಸೊ ಅದು ಇನ್ನೊಂದ್ಸತಿ ಯಾವಾಗಾದ್ರೂ ಹೇಳ್ತೀನಿ ಅದ್ರ ಬಗ್ಗೆ ಕುಲಂಕುಷವಾಗಿ. ಸೊ ಇನ್ನೊಂದೇನಪ್ಪ ವಿಚಾರ ಅಂತ ಹೇಳಿದ್ರೆ, ಹಾವುಗಳಿಗೆ ಈಗ ಹೆಚ್ಚು ಮರಿಗಳನ್ನು ಜನ್ಮ ಕೊಡುತ್ತೆ. ಕೆಲವೊಂದು 20, 30, 40, 50, 60ವರೆಗೂ ಹೋಗ್ಬೋದು. ಇನ್ನೂ ಜಾಸ್ತಿನೂ ಆಗಿರುವಂಥ ಉದಾಹರಣೆಗಳಿದ್ದಾವೆ. ಸೊ ಯಾಕೆ ಇಷ್ಟು ಮರಿಗಳಿಗೆ ಜನ್ಮ ಕೊಡುತ್ತೆ ಅಂದರೆ, ಎವ್ರಿ ಸಿಂಗಲ್ ಸ್ನೇಕ್ ವಿಲ್ ನಾಟ್ ಮೇಕ್ ಇಟ್ ಟು ಅಡಲ್ಟ್ಹುಡ್. ಅಂದರೆ ಅವೆಲ್ಲವೂ ದೊಡ್ಡದಾಗುವಂತ ಚಾನ್ಸಸ್ ಬಹಳ ಕಮ್ಮಿ, ಬದುಕುವ ಸಾಧ್ಯತೆಗಳು ಕಮ್ಮಿ. ಹೌದು, ನಾವು ಇದ್ರ ಬಗ್ಗೆ ಮುಂಚೆನೂ ಮಾತಾಡಿದ್ವಿ. ಅದಕ್ಕೆ ಸಾಕಷ್ಟು ಜನ ಅದನ್ನ ಬೇಟೆಯಾಡಿ ತಿನ್ನುವಂತ ಪ್ರಾಣಿಗಳ ಸಂಖ್ಯೆ ಸಾಕಷ್ಟು ಇರೋದ್ರಿಂದ, ವೈರಿಗಳು ತುಂಬಾ ಇರೋದ್ರಿಂದ, ಸೊ ಅದಕ್ಕೆ ಇಂಥದ್ದೇ ಆಯುಸ್ಸು ಅಂತ ಹೇಳಿಕ್ ಬರೋದಿಲ್ಲ. ಹೌದು, ಯಾವ್ದಾದ್ರೂ ಒಂದು ಪ್ರಾಣಿಯ ಆಯುಸ್ ಇಷ್ಟು ಅಂತ ಹೇಳ್ಬೇಕಂದ್ರೆ ಅದೆಲ್ಲ ಕ್ಯಾಪ್ಟಿವಿಟಿಯಲ್ಲಿ ನೋಡಿರ್ತಾರೆ. ಅಂದ್ರೆ ಝೂ ಅಲ್ಲಿ ಇರ್ಬೋದು, ಅಥವಾ ಸಾಕು ಪ್ರಾಣಿದ ಆಯುಸ್ ಈಸಿ ಹೇಳಲಿಕ್ಕೆ. ಯಾಕಂದ್ರೆ ಝೂ ಅಲ್ಲಿ ಆದ್ರೆ ಅದಕ್ಕೆ ಔಷಧಿ ಸಿಗುತ್ತೆ, ಆಹಾರ ಒತ್ತೊತ್ತಿಗೆ ಸಿಗುತ್ತೆ, ಶತ್ರುಗಳು ಇರೋದಿಲ್ಲ, ವೈರಿಗಳು ಇರೋದಿಲ್ಲ, ಅದನ್ನ ಬೇಟೆಯಾಡೋ ತಿನ್ನೋ ಪ್ರಾಣಿಗಳಿರಲ್ಲ, ಆರೈಕೆ ಸಿಗುತ್ತೆ. ಸೊ ಏನಾದ್ರು ಕಾಯಿಲೆ ಕಸಾಲೆಗಳು ಬಂದ್ರೆ ಅದಕ್ಕೆ ಶುಶ್ರೂಷೆ ಸಿಗುತ್ತೆ. ಸೊ ಆದ್ರಿಂದ ಅದಕ್ಕೆ ಏನೂ ತೊಂದರೆ ಆಗೋದಿಲ್ಲ, ಅದಕ್ಕೆ ಆಯುಸ್ಸು ಜಾಸ್ತಿ ಇರುತ್ತೆ. ಬಟ್ ಆದರೆ ವೈಲ್ಡಲ್ಲಿ ಆ ರೀತಿ ಹೇಳಲಿಕ್ಕೆ ಬರೋದೇ ಇಲ್ಲ. ಒಂದು. ಎರಡನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಹಾವುಗಳಿಗೆ ನಮ್ಮ ಮುಖವನ್ನು ನೋಡಿ ನೆನಪಿಟ್ಕೊಳ್ಳುವಂಥ ಶಕ್ತಿನೇ ಇಲ್ಲ. ಅದು ಬಹಳ ಇಂಪಾರ್ಟೆಂಟ್ ವಿಚಾರ ಅದು. ಸೊ ಮುಂಚೆನೂ ಇದ್ರ ಬಗ್ಗೆ ಒಂದು ಸಣ್ಣದಾಗಿ ವಿಚಾರ ಮಾತಾಡಿದ್ವಿ. ನಾವು ನೋಡುವಂತಹ ಬಣ್ಣಗಳು, ಆಕಾರಗಳೆಲ್ಲವೂ ನಮ್ಮನ್ನ ಬಿಟ್ರೆ ಮಂಗಗಳಿಗೆ ಮಾತ್ರ ಕಾಣುವಂಥದ್ದು. ಸೊ ಈ ಹಾವುಗಳಿಗೆ ಆ ರೀತಿ ವಿಷನ್ ಇರೋದಿಲ್ಲ, ಅಂದ್ರೆ ಆ ರೀತಿ ಕಾಣದೇ ಇಲ್ಲ. ಈ ತರ ಬಣ್ಣಗಳಾಗಿರ್ಬೋದು, ಈ ತರ ಆಕಾರ ಆಗಿರ್ಬೋದು, ಇಲ್ಲ, ಸಾಧ್ಯನೇ ಇಲ್ಲ. ನೋ ವೇ ಪಾಸಿಬಲ್. ಅಂಡ್ ಅದ್ ನೆನ್ಪಿಟ್ಕೊಂಡು ಬಂದು 12 ವರ್ಷವರೆಗೂ ಕಾದು ಕೊಲ್ಲುವಂಥದ್ದು ಸಂಪೂರ್ಣ ಇಟ್ಸ್ ಅ ಮಿತ್. ಇಟ್ಸ್ ಅ ವೆರಿ ಫ್ಯಾಂಟಸಿ ಸ್ಟೋರಿ. ಹೌದು, ಫ್ಯಾಂಟಸೈಸ್ ಸ್ಟೋರಿ. ಅಂಡ್ ಇದು ಸಂಪೂರ್ಣವಾದಂಥ ಮೂಢನಂಬಿಕೆ. ಸೊ ಅದು ಸಂಪೂರ್ಣ ಸುಳ್ಳು. ಎಸ್. ಸೊ ಹಾವಿನ ದ್ವೇಷ 12 ವರ್ಷ ಅಂತ ನಂಬುದಿದ್ರೆ ನಂಬಿ, ಆದರೆ ಪಾಪ ಹಾವು 12 ವರ್ಷ ಬದುಕೋದೆ. ಇದಲ್ಲದೆ ಬೇರೆ ಯಾವ ರೀತಿಯ ನಂಬಿಕೆಗಳಿದೆ? ಈಗ ಉದಾಹರಣೆಗೆ, ಈಗ ಹಾವು ಹಾಲು ಕುಡಿಯೋದ್ರ ಬಗ್ಗೆ. ಇದೊಂದು ಬಹಳ ವೆರಿ ಇಂಪಾರ್ಟೆಂಟ್ ಅಂಡ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಟಾಪಿಕ್ ಸಹ ಹೌದು. ಬಿಕಾಸ್ ಕೆಲವರ ನಂಬಿಕೆಗಳಿಗೆ ಇದು ಇಲ್ಲ, ಅದು ಹಾಲು ಕುಡಿಯುತ್ತೆ, ನಾವು ನೋಡಿದೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಸತಿ ಮಾತಾಡ್ತಾರೆ. ಬಟ್ ಸತ್ಯ ಏನಪ್ಪ ಅಂತ ಹೇಳಿದ್ರೆ, ತಾವು ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಚಾನಲ್ಗಳಲ್ಲಿ ಹಾವು ಹಾಲನ್ನು ಕುಡಿಯೋದನ್ನ ನೋಡಿದೀವಿ ಸಹ.
ನಾನು ನೋಡಿದ್ದೀನಿ. ಕರೆಕ್ಟ್. ಬಟ್ ಅದು ಯಾಕೆ ಹಾಲು ಕುಡಿತಾ ಇದೆ ಅನ್ನೋದು ಟು ಸಿಂಪ್ಲಿ ಪುಟ್ ಇಟ್ ಅಕ್ರಾಸ್, ಆದರೆ ಸಾಮಾನ್ಯವಾಗಿ ಸುಮ್ಮನೆ ಹಾಗೆ ತಿಳ್ಕೊಬೇಕಂತ ಹೇಳ್ತಾ ಇದ್ರ ಬಗ್ಗೆ. ಯಾವ ಪ್ರಾಣಿಗಳು ಹಾಲನ್ನು ಉತ್ಪಾದನೆ ಮಾಡ್ತಾವೋ ಆ ಪ್ರಾಣಿಗಳಿಗೆ ಮಾತ್ರ ಹಾಲನ್ನು ಜೀರ್ಣ ಮಾಡ್ಕೊಳ್ಳುವಂಥ ಶಕ್ತಿ ಇರುವಂಥದ್ದು. ಅಂದರೆ ಯಾವುದು ಪ್ರಾಣಿಗಳು ಅಂದರೆ ಸಸ್ತನಿಗಳು, ಮ್ಯಾಮಲ್ಸ್. ಸೊ ಮ್ಯಾಮಲ್ಸು ಹಾಲನ್ನು ಉತ್ಪಾದನೆ ಮಾಡ್ತವೆ. ಅದನ್ನು ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಇರೋದು ಸಹ ಮ್ಯಾಮಲ್ಸಿಗೆ ಮಾತ್ರನೇ. ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳಾಗಿರ್ಬೋದು, ಆಂಪಿಬಿಯನ್ಸ್ ಅಂದರೆ ಉಭಯವಾಸಿಗಳಾಗಿರ್ಬೋದು, ಇದು ಯಾವುದಕ್ಕೂ ಹಾಲನ್ನು ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿನೇ ಇರಲ್ಲ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಲ್ಯಾಕ್ಟೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ. ಸೊ ಅದು ನಮ್ಮ ಹೊಟ್ಟೆಲಿರ್ತಕ್ಕಂಥದ್ದು. ಅದು ಈ ಹಾಲಿನ ಕಣಗಳನ್ನು ಬ್ರೇಕ್ ಡೌನ್ ಮಾಡಿ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಸೊ ಆ ಎನ್ಸೈಮು ಇದರಲ್ಲೆಲ್ಲ ಆಬ್ಸೆಂಟ್ ಇರುತ್ತೆ. ಅಂದರೆ ಹಾವುಗಳಲ್ಲಾಗಿರ್ಬೋದು, ಬೇರೆ ಯಾವುದೇ ಜೀವಿಗಳಲ್ಲಿ, ಯಾವುದು ಸಸ್ತನಿಗಳಲ್ಲದ ಜೀವಿಗಳಲ್ಲಿ ಅದಿಲ್ಲ, ಆ ಎನ್ಸೈಮ್ ಇರೋದ್ರಿಲ್ಲ. ಆದ್ದರಿಂದ ಹಾವೇನಾದರೂ ಹಾಲನ್ನು ಕುಡಿದ್ರೆ ಅದಕ್ಕೆ ಸಿವಿಯರ್ ಡಿಹೈಡ್ರೇಷನ್ ಆಗುತ್ತೆ, ಜೊತೆಗೆ ಅದು ಕಿಡ್ನಿ ಹಾಳಾಗುವಂಥದ್ದಿದೆ, ಕೆಲವೊಂದ್ಸರಿ ಸಾಯಲೂಬಹುದು. ಸೊ ಹಾಲನ್ನು ಕುಡಿಯೋದು ಅದು ಇಟ್ಸ್ ನಾಟ್ ಎ ಗುಡ್ ಥಿಂಗ್. ಬಟ್ ಅದ್ರ ಯಾಕೆ ಕುಡಿತೀವಿ ನೀವು ನೋಡ್ಬೋದು, ಟಿ ವಿಯಲ್ಲೆಲ್ಲ ಯಾಕೆ ಕುಡಿತಾ ಇದೆ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಥಿಂಗ್. ಹಾವು ಸರೀಸೃಪ, ಹಾಗಾಗಿ ಏನಪ್ಪ ಅಂದರೆ ಆಹಾರ ಇಲ್ದಿರ ಸಾಕಷ್ಟು ಕಾಲ ಇರಬಹುದು. ಅಂದರೆ ಕೆಲವು ವಾರಗಳಾಗಿರ್ಬೋದು, ಕೆಲವೊಮ್ಮೆ ತಿಂಗಳು ಆಗಿರ್ಬೋದು ಆಹಾರ ನೀರಿಲ್ದಿರ. ಏನು ಮಾಡ್ತಾರೆ, ಕೆಲವೊಂದು ಸತಿ ಹಾವುಗಳನ್ನ ತೆಗೆದು ಒಂದು ಬುಟ್ಟಿಯಲ್ಲೋ ಒಂದು ಡಬ್ಬದಲ್ಲೋ ಕೆಲವೊಂದು ಕಡೆ ಎತ್ತಿಟ್ಬಿಟ್ಟಿರ್ತಾರೆ. ಸೊ 15 ದಿನ 20 ದಿನ ಆದಮೇಲೆ ಹೊರಗೆ ತೆಗೆದಾಗ ಹಾವಿಗೆ ಭಾಳ ಆಯಾಸ ಆಗಿರುತ್ತೆ, ಭಾಳ ಬಾಯಾರಿಕೆ ಆಗಿರುತ್ತೆ, ಭಾಳ ಹಸಿದಿರುತ್ತೆ. ಏನು ಮಾಡುತ್ತೆ ಹಾವು, ನೀವು ಹಾಲಲ್ಲ ಬೇರೆ ಏನೇ ಕೊಟ್ಟರು ಸಹ ಕುಡಿದು ಬಿಡುತ್ತೆ. ಅದಾದ ನಂತರ ಏನಾಗುತ್ತೆ ಅನ್ನೋದನ್ನ ಎಲ್ಲೂ ತೋರಿಸೋದಿಲ್ಲ. ಸೊ ಹಾಗಾಗಿ ಹಾವು ಯಾವತ್ತೂ ಹಾಲನ್ನು ಕುಡಿದು ಜೀರ್ಣಿಸ್ಕೊಳ್ಳುವಂಥ ಶಕ್ತಿನೇ ಇಲ್ಲ ಹಾವಿಗೆ. ಅದು ಬಹಳ ಮನದಟ್ಟು ಮಾಡ್ಕೋಬೇಕು. ಬಲವಂತ ಕುಡಿಸಿದ್ರು ಕೂಡ ವಿಷ ಕೊಟ್ಟಂಗೆ 100%. ವೆರಿ ಸಿಂಪ್ಲಿ ಪುಟ್ ವಿಷ ಕೊಟ್ಟಂಗೆ ಅಂತಾನೆ ಅರ್ಥ ಅದಕ್ಕೆ. ಹೌದು, ಅದು ಸಂಪೂರ್ಣ ತಪ್ಪದು. ಆಮೇಲೆ ನಂಬಿಕೆಗಳು ತಪ್ಪಂತ ಹೇಳಿಕ್ ಬರೋದಿಲ್ಲ. ಹೀಗೆ ಉತ್ತಕ್ಕೆ ಹಾಲು ಎರಿಯುವಂಥದ್ದು ಇರ್ಬೋದು, ಅದೊಂದು ಒಂದು ನಂಬಿಕೆ. ಅದನ್ನ ನೀವು ಮಾಡಬೇಡಿ ಅಂತ ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಉತ್ತದಲ್ಲಿ ಹಾವು ಇರೋದೇ ಇಲ್ಲ. ಅದು ಇನ್ನೊಂದು ಮೂಢನಂಬಿಕೆ. ಯಾವಾಗಲೂ ಜನ ಅಯ್ಯೋ ಉತ್ತದಲ್ಲಿ ಯಾವಾಗೂ ಹಾವಿರುತ್ತೆ ಅಂದ್ರೆ ಹಾವು ಉತ್ತವನ್ನ ಕಟ್ಟೋದೇ ಇಲ್ಲ. ಉತ್ತವನ್ನ ಕಟ್ಟತಕ್ಕಂಥದ್ದು ಬಂದು ನಮ್ಮ ಗೆದ್ದಲು ಒಳಗಳು ಉತ್ತವನ್ನ ಕಟ್ಟತಕ್ಕಂಥದ್ದು. ಯಾವಾಗಾದ್ರೂ ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ನಿಮಗೆ ಗೆದ್ದಲು ಇರುವಂಥ ಹುತ್ತಗಳಲ್ಲಂತೂ ಹಾವು ಹತ್ರ ಸಹ ಹೋಗೋದಿಲ್ಲ. ಬಿಕಾಸ್ ಗೆದ್ದಲುಗಳು ಅದನ್ನು ಕಚ್ಚುತ್ತೆ. ಸೊ ಹಾಗಾಗಿ ಹತ್ರ ಹೋಗಲ್ಲ. ಅಕಸ್ಮಾತ್ ಗೆದ್ದಲುಗಳು ಇಲ್ದಿರ ಇರುವಂತಹ ಪಾಳು ಬಿದ್ದಿರುವಂಥ ಹುತ್ತಗಳು ಕೆಲವೊಮ್ಮೆ ಹಾವುಗಳು ಹೋಗುತ್ತೆ. 2 ಕಾರಣಕ್ಕೆ. ಒಂದು, ಹುತ್ತ ಮೇಲೆ ಎಷ್ಟು ಕಾಣುತ್ತೆ, ಒಳಗಡೆ ಅದಕ್ಕಿಂತ ಬಹಳ ದೊಡ್ಡದಾಗಿರುತ್ತೆ, ಆಳವಾಗಿರುತ್ತೆ, ಬಚ್ಚಿಟ್ಕೊಳ್ಳಿಕ್ಕೆ ಓಡಾಡಲಿಕ್ಕೆ ಸಾಕಷ್ಟು ಜಾಗ ಇರುತ್ತೆ. 2ನೇ ವಿಚಾರ ಬಹಳ ಮುಖ್ಯವಾದಂಥದ್ದು, ಹಾವುಗಳು ಸರೀಸೃಪಗಳಾಗಿರೋದ್ರಿಂದ ಲೈಕ್ ಎ ಸೆಟ್ ಕೋಲ್ಡ್ ಬ್ಲಡೆಡ್, ತಂಪು ರಕ್ತದ ಜೀವಿಗಳು. ಸೊ ತಮ್ಮನ್ನ ಜೀವನದ ಜೀರ್ಣ ಶಕ್ತಿಗೋಸ್ಕರ ಹಾಗೂ ಓಡಾಡಲಿಕ್ಕೆ ಶಕ್ತಿಗೋಸ್ಕರ ಎಲ್ಲದಕ್ಕೂ ಸೂರ್ಯನ ಬೆಳಕಿನ ಅತ್ಯಗತ್ಯ ಇದೆ. ಅದೇನು ಮಾಡುತ್ತೆ, ಎಲ್ಲಾದರೂ ಒಂದು ಬಿಸಿಲನ್ನ ಕಾಯಿಸಬೇಕು ಅಂತ ಹೇಳಿದ್ರೆ ಸೊ ಸಾಮಾನ್ಯವಾಗಿ ಎತ್ತರ ಪ್ರದೇಶವನ್ನು ಆರಿಸ್ಕೊಳುತ್ತೆ. ಯಾಕಂದರೆ ಸುತ್ತ ದೂರದಿಂದ ಬರೋ ವೈರಿಗಳು ಸಾಮಾನ್ಯವಾಗಿ ಕಾಣ್ತಾರೆ ಅಂತ ಹೇಳಿ. ಹುತ್ತ ಬೆಸ್ಟ್ ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ ಹುತ್ತದ ಮೇಲೆ ಇರುತ್ತೆ. ಅಕಸ್ಮಾತ್ ಏನಾದರೂ ಹದ್ದು ಆಗಿರ್ಬೋದು, ಬೇರೆ ಯಾವ್ದಾದ್ರು ತಕ್ಷಣ ಹುತ್ತದಲ್ಲಿ ಹೋಗಿ ಬಚ್ಚಿಟ್ಕೊಳ್ಬೋದಾಗಿರುತ್ತೆ. ಹಾಗೆ ಹೋಗಿ ಒಳಗಡೆ ಇರುವಂಥ ಚಾನ್ಸಸ್ಸು ಇರಬಹುದು. ಎಸ್, ಆ್ಯಂಡ್ ನಾಟ್ ನೆಸೆಸರ್ಲಿ ಎಲ್ಲ ಹುತ್ತದಲ್ಲೂ ಹಾವಿದೆ ಅಂತ ಹೇಳೋದು ಸಂಪೂರ್ಣ ತಪ್ಪು ಸಹ ಹೌದು. ಸೊ ಹಾಗಾಗಿ ಏನು ಹಾಲು ಎರಿಯೋದ್ರಿಂದ ಏನು ತೊಂದರೆ ಇಲ್ಲ. ಬಟ್ ಆದರೆ ಇದು ಹಾವು ಕುಡಿತಾ ಇದೆ ಅಥವಾ ಹಾವು ಕುಡಿಲೇಬೇಕು ಅನ್ನೋದ್ರಿಂದ ಅದೊಂದು ತಪ್ಪು ಕಲ್ಪನೆ ಅಷ್ಟೇ. ಅದು ಒಂದು ರೀತಿಯ ನಂಬಿಕೆ ಮಾತ್ರ ಅಂತ ಹೇಳಿ. ನಂಬಿಕೆ ಮಾತ್ರ. ಅದಕ್ಕೆ ಕಾರಣಗಳು ಹಲವಿರ್ಬೋದು. ಬಟ್ ಇಟ್ ಕ್ಯಾನ್ ಬಿ ಸಮ್ ಕೈಂಡ್ ಆಫ್ ಆಫರಿಂಗ್. ಅಂದರೆ ಏನೋ ನಾವೊಂದು ಆಫರ್ ಮಾಡ್ತಿರೋ ಥರ ಇರ್ಬೋದು. ಬಟ್ ಆದರೆ ಅದು ನಾಟ್ ಫಾರ್ ಸ್ನೇಕ್ಸ್ ಅಂತ. ನಾಟ್ ಫಾರ್ ಸ್ನೇಕ್ಸ್ ಅಷ್ಟೇ. ಅದಲ್ಲದೆ ಬೇರೆ ಯಾವುದೆಲ್ಲ? ಇನ್ನೂ ಸಾಕಷ್ಟು ಇದ್ದಾವೆ. ತಾವು ಕರೆಕ್ಟಾಗಿ ಒಂದು 8 ಗಂಟೆ ಅಷ್ಟೊತ್ತಿಗೆ ನಮ್ಮ ಟಿ ವಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡಿದ್ರೆ ನಾಗಿಣಿ, ನಂದಿನಿ, ನಾಗಕನ್ನಿಕೆ, ಈ ರೀತಿ ಹಲವಾರು ಭಾಷೆಗಳಲ್ಲಿ ಹಲವಾರು ರೀತಿಯ ಸೀರಿಯಲ್ಗಳು ತುಂಬ ಪ್ರಚಲಿತದಲ್ಲಿರತಕ್ಕಂಥದ್ದು. ಒಂದಾದ್ಮೇಲೆ ಒಂದು ಸೇಮ್ ಬೇಸ್ಲೈನ್ ಸ್ಟೋರಿ. ಒಂದು ಗಂಡು ಹಾವಿರುತ್ತೆ, ಅದನ್ನು ಹೇಗೋ ಕೊಂದ್ಬಿಡ್ತಾರೆ ಅಥವಾ ಸತ್ತೋಗುತ್ತೆ. ಅದರ ಇದು ರಿವೆಂಜನ್ನು ತಗೊಳ್ಳಿಕ್ಕಾಗಿ ಹೆಣ್ಣು ಹಾವು ಬಂದು ಮನುಷ್ಯನಾಗಿ ಬದಲಾಗಿ ಎಲ್ಲರಲ್ಲೂ ಬೇರೆ ಬೇರೆ ಥರದ ತೊಂದರೆ ಇದನ್ನು ಮಾಡಿ ಎಲ್ಲ ಕೊಲ್ಲುತ್ತೆ ಕೊನೆಗೆ ಅನ್ನೋದು ಒಂದು ತುಂಬ ವೆರಿ ಫೇಮಸ್ ಮಿತ್. ಅದು ಅಗೇನ್ ದಿಸ್ ಇಸ್ ಅಂದರೆ ಕ್ಲೋಸ್ಲಿ ಬೇಸ್ಡ್ ಅಥವಾ ಕನೆಕ್ಟೆಡ್ ಟು ಅಂದರೆ ಈ 12 ವರ್ಷದ ದ್ವೇಷದ ಒಂಥರ ಕನೆಕ್ಷನ್ ಇದೆ. ಆದ್ರೆ ಅದನ್ನು ಇನ್ನಷ್ಟು ಫ್ಯಾಂಟಸಿಯಾಗಿ ಮಾಡಿ ಅದಕ್ಕೆ ಇನ್ನೊಂದು ರೆಕ್ಕೆ ಪುಕ್ಕಗಳೆಲ್ಲ ಕೊಟ್ಟು ರೂಪ ಕೊಟ್ಟು. ಹೌದು. ಸೊ ಬಹಳ ಚಿತ್ರಗಳು ಬಂದಿದ್ದಾವೆ, ಬಹಳ ಸೀರಿಯಲ್ಗಳು ಬಂದಿದ್ದಾವೆ. ಸೀರಿಯಲ್ಗಳಂತೂ ಅದು ಬಂದ್ರೆ ಹಿಟ್ ಅಂತಾನೆ ಅರ್ಥ. 100% ಎವ್ರಿ ಡೇ ಆಲ್ಮೋಸ್ಟ್. ಅದು ಹೇಗ ಹುಚ್ಚು ಅಂತ ಗೊತ್ತಾಗ್ತಿಲ್ಲ. ಬಟ್ somehow I think ಜನಗಳಿಗೆ ಅದೊಂದು ಭಾವನೆನೇ ಒಂದು ಖುಷಿ ಕೊಡುತ್ತಂತ ಕಾಣುತ್ತೆ. ಒಂದು. 2ನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಇಷ್ಟೇ, ಹಾವುಗಳು ಸಸ್ತನಿಗಳ ರೀತಿ ಅಥವಾ ಮ್ಯಾಮಲ್ಸ್ ರೀತಿ ಒಂದೇ ಹಾವಿನ ಜೊತೆಗೆ ಮೇಟ್ ಮಾಡಿ ಜೊತೆಗೆ ಇರುತ್ತೆ ಅನ್ನೋದು ಭಾಳ
ತಪ್ಪಿನ ಒಂದು ಕಲ್ಪನೆ ಇದು. ಸೊ ಇಟ್ ಕಾಂಟ್ ಬಿ ಸೇಮ್ ಪಾರ್ಟ್ನರ್ ಆಲ್ ದ ಟೈಮ್. ಆ್ಯಂಡ್ ಸೆಕೆಂಡ್ಲಿ ದೇ ಡೋಂಟ್ ರಿಮೆಂಬರ್, ಲೈಕ್ ಈಗ ಒಂದು ಹಾವನ್ನ ಕೊಂದಿರೋದು ಅದಕ್ಕೆ ವಿಚಾರನೇ ಗೊತ್ತಾಗದಿರೋ ಸಹ ಇರ್ಬೋದಾಗಿರುತ್ತೆ. ಸೊ ನಾಟ್ ನೆಸೆಸರ್ಲಿ ಇಟ್ ನೋಸ್ ಅಂಡ್ ಇಟ್ ವಿಲ್ ರಿಮೆಂಬರ್ ಅಂಡ್ ಕಮ್ ಹುಡುಕಿ ಬಂದು ಅದೇ ಸಾಧ್ಯನೇ ಇಲ್ಲ. ಅದಕ್ಕೂ ಕನೆಕ್ಷನ್ ಒಂದು ರೀತಿ ಹಂಗಾಯ್ತು ಅಂತ ಹೇಳಿದ್. ಹೌದೌದು, ಕರೆಕ್ಟ್. ಸೊ ಅಂಡ್ ದರ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್, ಈ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಒಂದು ತಪ್ಪು ಕಲ್ಪನೆ, ಅದು ಸಹ ಒಂದು ಅತ್ಯಂತ ದೊಡ್ಡ ಮೂಢನಂಬಿಕೆ. ಸೊ ಇದನ್ನ ಫಾಲೋ ಮಾಡ್ಕೊಂಡು ಇನ್ನೊಂದು ಅತಿ ದೊಡ್ಡ ಮೂಢನಂಬಿಕೆ ಅಂತ ಹೇಳಿದ್ರೆ ನಾಗಮಣಿ. ಸೊ ದಿಸ್ ಇಸ್ ತುಂಬಾ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು ಒಂದು ಹೌದು. ಹಾಗೂ ಇದಕ್ಕೆ ಸಾಕಷ್ಟು ಜನ ಬೆಲೆಯನ್ನು ತೆತ್ತು ಅದನ್ನ ಕೊಂಡ್ಕೊಳ್ಳುವಂಥದ್ದು, ಕಾಳಸಂತೆಯಲ್ಲಿ ಸಾಕಷ್ಟು ಹಣಕ್ಕೆ ಬಿಕರಿ ಆಗ್ತಕ್ಕಂಥದ್ದು ಈ ನಾಗಮಣಿ. ಸೊ ನೀವು ಯೂಟ್ಯೂಬ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾನ ವಿಡಿಯೋಸಲ್ಲಿ ನೋಡಿದ್ರೆ ಯಾರೊಬ್ರು ನಾಗರಹಾವನ್ನ, ಸಾಮಾನ್ಯವಾಗಿ ನಾಗರಹಾವದೇ ಇದೆಲ್ಲ, ಇದು ನಾಗಮಣಿ ಆಗಿರ್ಬೋದು, ನಾವು ಈಗೇನು 12 ವರ್ಷದ ಮಾತು ಇದೆಲ್ಲ ನಾಗರಹಾವಿನ ಸುತ್ತಮುತ್ತನೇ ಇರ್ತಕ್ಕಂಥ ಅತಿ ಹೆಚ್ಚು ಮಿಸ್ಕನ್ಸೆಪ್ಷನ್ಸ್ ಅಂಡ್ ಮಿತ್ಸ್. ಆ್ಯಂಡ್ ಈ ಮೂಢನಂಬಿಕೆಗಳಿಗೆ ಇದೊಂದು ಸಹ ತುಂಬ ದೊಡ್ಡದು. ನಾಗಮಣಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಹಾವಿನ ತಲೆಯನ್ನು ಈಗ ಕಟ್ ಮಾಡಿ ಒಳಗಿಂದ ಒಂದು ಸಣ್ಣದಂಥ ಕಪ್ಪು ಕಲ್ಲನ್ನು ತೆಗೆದಿದೆ ನಾಗಮಣಿ ಅಂತ ಹೇಳಿ ಜನರಿಗೆ ಮಾರಿ ಅದನ್ನು ಇಟ್ಕೊಂಡ್ರೆ ಸಾಕಷ್ಟು ಲಾಭಗಳಿದೆ, ಅದರಿಂದ ತುಂಬ ಅದೃಷ್ಟ ಕುಲಾಯಿಸುತ್ತೆ, ಆ ಥರದ್ದೆಲ್ಲ ವಿಚಾರಗಳನ್ನ ಚರ್ಚೆಗೆ ಬರುತ್ತೆ. ಬಟ್ ಸತ್ಯವಾಗಿಯೂ ನಾಗಮಣಿ ಇದೆಯಾ? ಅದ್ರ ನಾಗಮಣಿ ಅಂದ್ರೆ ಏನು, ಡಿಸ್ಕ್ರಿಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಹಾವಿಗೆ ವಯಸ್ಸಾಗ್ತಾ ಇದ್ದ ಹಾಗೆ ಹಾವಿಗೆ ಕಣ್ಣು ನೋಡ್ ದೃಷ್ಟಿ ಮಂದ ಆಗ್ತಾ ಹೋಗುತ್ತೆ. ಆಗ ತನ್ನ ವಿಷವನ್ನು ಒಂದು ಕಲ್ಲಿನ ರೀತಿ ಬದಲಾಯಿಸ್ಕೊಂಡು ಅದನ್ನು ತಲೆ ಮೇಲೆ ಇಟ್ಕೊಂಡು ಅದರಿಂದ ಬೆಳಕನ್ನ ಎಲ್ಲ ಕಡೆ ಪ್ರಸರಿಸ್ಕೊಂಡು ಊಟವನ್ನು ಹುಡುಕುತ್ತೆ ಅನ್ನೋದು ಒಂದು ವಿಚಾರ, ಕಾನ್ಸೆಪ್ಟ್. ಬಟ್ ರಿಯಲ್? ನೋ, ಇಟ್ಸ್ ಡೆಫಿನೆಟ್ಲಿ ನಾಟ್ ರಿಯಲ್. ವಾವ್. ಅದಕ್ಕೆ ಅದ್ರ ಮೂಢನಂಬಿಕೆ ಅದನ್ನೇ ಮಣಿಯಾಗಿ ಇದು ಮಾಡುತ್ತೆ ಅನ್ನೋದು ಒಂದು ದೊಡ್ಡ ಕಥೆ. ಅದು ಒಂದು ದೊಡ್ಡ ಮೂಢನಂಬಿಕೆ. ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ಹಾವಿನ ತಲೆಯ ಒಳಗಡೆ ಅಷ್ಟು, ನಾಗರಹಾವಿನ ತಲೆ ಒಳಗಡೆ ಎಸ್ಪೆಷಲಿ ಅಷ್ಟು ಜಾಗನೇ ಇರೋದಿಲ್ಲ. ದರ್ ಇಸ್ ನೋ ಸ್ಪೇಸ್ ಫಾರ್ ಅ ಸ್ಟೋನ್ ಲೈಕ್ ದಟ್. ಬಟ್ ಜನರ ಇಮ್ಯಾಜಿನೇಷನ್ಗೆ ತಲೆಯಲ್ಲಿ ಬೇಕಾಷ್ಟು ಜಾಗ ಇದೆ. ಐ ಮೀನ್ ಇಮ್ಯಾಜಿನೇಷನ್ಗೆ ಹಣ ಕೊಡ್ಬೇಕಾಗಿಲ್ವಲ್ಲ. ಸೊ ನಾಗಾಲೋಟದಲ್ಲಿ ಎಲ್ಲ ಕಡೆ ಹೋಗುತ್ತೆ. ಆ ರೀತಿ ಆಗ್ಲಿಕ್ಕೆ ಈಗ ನೋಡ್ಬೋದು, ವಿಡಿಯೋಲ್ ಸಹ ಕಾಣುತ್ತೆ. ಹೇಗೆ ಬಂತು ಮತ್ತೆ ತಲೆ ಒಳಗಡೆ ಒಂದು ಹೇಳಿದ್ರೆ ವೆರಿ ಸಿಂಪಲ್. ಒಂದು ಕಪ್ಪನಾದ ಕಲ್ಲನ್ನು ತೆಗೆದುಕೊಂಡು ಅಥವಾ ಯಾವ್ದಾರೋ ಒಂದು ಬಣ್ಣದ ಕಲ್ಲನ್ನು ತೆಗೆದುಕೊಂಡು ಅದ್ರ ಬಾಯಲ್ಲಿ ಹಾಕಿ ಫೆವಿಕ್ವಿಕ್ ಹಾಕ್ಬಿಡ್ತಾರೆ. ತುಂಬಾ ದಾರುಣವಾಗಿರ್ತಕ್ಕಂಥ ವಿಚಾರ ಇದು. ಮುಂಚೆ ಆದ್ರೆ ಒಲಿತಿದ್ರು, ಈಗ ವೆರಿ ಸಿಂಪಲ್, 5 ರೂಪಾಯಿ ಫೆವಿಕ್ವಿಕ್ ತಗೋತಾರೆ, ತಲೆಯನ್ನು ಈಗ ಒತ್ತಿಡಿದು ಹಾಕ್ಬಿಟ್ರೆ ಇಟ್ ಕ್ಯಾನ್ ನೆವರ್ ಓಪನ್. ಅದು ಓಪನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾವು ಕೊನೆಗೆ ಸಾಯ್ತು ಅಷ್ಟೇ, ಅದು ಆಹಾರ ಇಲ್ದಿರ. ಈಗ ನಿಮ್ಗೆ ಬಳಸ್ಕೊಂಡಂತ ಬಿಸಾಕ್ತಾರೆ ಆಮೇಲೆ ಹಾವನ್ನು. ಸೊ ಆಮೇಲೆ ಎಸ್ಪೆಷಲಿ ನಾಗಮಣಿ ವಿಚಾರದಲ್ಲಿ ತಲೆಯನ್ನು ಬಾಯಲ್ಲಿ ಇಟ್ಟರು ಕಲ್ಲು ತಲೆಯಲ್ಲಿ ತೆಗೆದು ಸಿಗ್ಲೇಬೇಕಲ್ಲ, ಇಷ್ಟೇ ದಪ್ಪ ಇರುತ್ತೆ ತಲೆ, ಅಲ್ಲೇ ಸಿಗ್ಬೇಕು. ಸಿಕ್ಕಿ ಜನರಿಗೆ ಮೋಸ ಮಾಡುವಂಥದ್ದು ನಡೀತಾ ಇರೋದು. ಇದು ಖಂಡಿತ ಸುಳ್ಳು. ಇದು ಸಾಧ್ಯನೇ ಇಲ್ಲ, ನಾಗಮಣಿ ಅನ್ನೋದು ಇಲ್ಲ. ಇನ್ನೊಂದು ಭಾಳ ಈಗ ಸ್ವಲ್ಪ ಕಮ್ಮಿ ಆಗಿರ್ತಕ್ಕಂಥದ್ದು, ಕೆಲವು ವರ್ಷಗಳ ಹಿಂದೆ ಎಸ್ಪೆಷಲಿ 2010ರಿಂದ 2015 ಅಥವಾ ಅದಕ್ಕಿನ್ನೊಂಚೂರು ಹಿಂದೆ ಮುಂದೆ ಬಹಳ ಫೇಮಸ್ ಆಗಿ ಎಲ್ಲ ನ್ಯೂಸ್ ಚಾನಲಲ್ಲೂ ಬರ್ತಾ ಇದ್ದಂಥ ಸಾಕಷ್ಟು ರೈತರು ತಮ್ಮ ಜಮೀನುಗಳನ್ನು ನಾಶ ಮಾಡಿಕೊಂಡು ಸಾಕಷ್ಟು ಜನ ಈ ದಂಧೆಗೆ ಇಳಿದಕ್ಕಂಥದ್ದು ಬಂದು 2 ತಲೆ ಹಾವು. 2 ತಲೆ ಹಾವು ವಾಸ್ ವೆರಿ ಫೇಮಸ್. ಅಯ್ಯೋ 2 ತಲೆ ಹಾವು, ಇದರಿಂದ ದೊಡ್ಡ ಒಂದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಹೇಗೆ ಜನರಲ್ಲಿ ಈ ಒಂದು ಆಲೋಚನೆಗಳು ಬರುತ್ತೆ ಅನ್ನೋದು. ಏನು 2 ತಲೆ ಹಾವು? ಫಸ್ಟ್ಲಿ ಇದು ಯಾವ ಹಾವು ಅಂತ ತಿಳ್ಕೋಣ. ಆ ಹಾವು ಬಂದು ಮಣ್ಣು ಮುಕ್ಕೋ ಹಾವು ಅಂತ ಕರಿತೀವಿ ನಾವು, ರೆಡ್ ಸ್ಯಾಂಡ್ ಬೋವಾ ಅಂತ ಕರಿತೀವಿ ನಾವು. ಸೊ ನಾವು ಇಂಗ್ಲೀಷಲ್ಲಿ ಅದರ ಹೆಸರು ರೆಡ್ ಸ್ಯಾಂಡ್ ಬೋವಾ, ಮಣ್ಣು ಮುಕ್ಕ ಹಾವು. ಅದು ಕೆಂಪು ಮಣ್ಣು ಮುಕ್ಕ ಹಾವು ಅಂತ ಕರೀತಾರೆ, ಮಣ್ಣು ಹಾವು ಅಂತಲೂ ಕರೀತಾರೆ. ಆದರೆ ಇದನ್ನು ಮಾರಿ ಖರೀದಿ ಮಾಡಿ ಮಣ್ಮುಕ್ತವರು ತುಂಬ ಜನ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಕರೆಕ್ಟ್, ಅದು ಹೆಸರು ಆ್ಯಕ್ಚುಲಿ ಸರಿಯಾಗಿದೆ, ಮಣ್ಮುಕ್ಕದಂಥದ್ದು. ಯಾಕಂದ್ರೆ ಯಾರೊಬ್ರು ಈ ಥರ ಯಾರೋ ಸ್ವಾಮಿಗಳು ಹೇಳ್ಬಿಡ್ತಾರೆ, ನಿಮ್ಮ ಜಮೀನಲ್ಲಿ ಈಗ ನಿಮ್ಗೆ 2 ತಲೆ ಹಾವು ಸಿಕ್ಕರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಅಂತ. ಆ್ಯಂಡ್ ಆ ಕೋಟಿ ಕೊಟ್ಟು ತೊಗೊಂಡಂಥ ಜನಗಳು ಇದ್ದಾರೆ. ಸೊ ಏನಿದ್ರ ಕತೆ ಅಂತ ಹೇಳಿದ್ರೆ, 2 ತಲೆ ಹಾವು ಬಂದು ಆ್ಯಕ್ಚುಲಿ ನೀವು ಎಲ್ಲ ಹಾವುಗಳನ್ನು ನೋಡಿದ್ರೆ ಅದ್ರ ಅಂಗಾಂಗಗಳು ಹೇಗಿರ್ತಾರೆ, ತಲೆ ದಪ್ಪ ಇರುತ್ತೆ, ಹೋಗ್ತಾ ಹೋಗ್ತಾ ಬಾಲದ ಹತ್ರ ಸಣ್ಣ ಆಗುತ್ತೆ. ಇದರದ್ದು ಹಾಗಲ್ಲ. ಸೊ ತಲೆಯ ರೀತಿನೇ ಬಾಲನೂ ಅದಷ್ಟೇ ದಪ್ಪದಲ್ಲಿರುತ್ತೆ. ಯಾಕೆ ಈ ರೀತಿ ಇರುತ್ತೆ ಅಂದರೆ, ಸಾಮಾನ್ಯವಾಗಿ ಹಾವು ಮಂದಗಾಮಿ, ಅಂದರೆ ನಿಧಾನವಾಗಿ ಚಲಿಸುವಂಥ ಹಾವು. ಸಾಮಾನ್ಯವಾಗಿ ಮಣ್ಣಿನಲ್ಲಿರ್ತಕ್ಕಂಥದ್ದು, ಮಣ್ಣಿನಲ್ಲೇ ಇದ್ಕೊಂಡು ಒಳಗಡೆ ಬಿಲೆಗಳಲ್ಲಿ ಓಡಾಡ್ಕೊಂಡು ಇಲಿಗಳನ್ನ ತಿನ್ನುವಂಥ ಒಂದು ಜೀವಿ. ಹಾಗೂ ಅದ್ರ ಬಾಯಿ ಸಹ ಭಾಳ ಸಣ್ಣದಾಗಿರ್ತಕ್ಕಂಥದ್ದು. ನೀವು ಸಡನ್ನಾಗಿ ಹಾವನ್ನ ಒಟ್ಟಿಗೆ ಒಂದೇ ಸತಿ ನೋಡಿದ್ರೆ ನೀವು ಬಾಲವನ್ನೇ ತಲೆ ಅಂತ ಅನ್ಕೋತೀರಿ. ಯಾಕಂದರೆ ಅದಕ್ಕೆ ಬೇರೆ ಹಾವುಗಳ ರೀತಿ ತಲೆ ದಪ್ಪದಾಗಿದ್ದು ಕತ್ತಿನಿಂದ ಸಣ್ಣ ಆಗಿರೋದಿಲ್ಲ. ಎರಡು ಒಂದೇ ಥರ, ಆಲ್ಮೋಸ್ಟ್ ಒಂದೇ ಥರ. ತಲೆ ನಿಮಗೆ ಕಣ್ಣು ಬಾಯಿ ಎಲ್ಲ ನೋಡಿದ್ರೆ ಗೊತ್ತೇ ಆಗಿರೋ ಥರ ಇರುತ್ತೆ. ಅಂಡ್ ಬಾಲದಲ್ಲಿ ಕಪ್ಪನಾಗಿ ದಪ್ಪದಾಗಿರ್ತಕ್ಕಂಥದ್ದು ಇದು ಕಾಣುತ್ತೆ. ಅದನ್ನ ತಲೆ ಅಂತ ಅನ್ಕೋತಾರೆ. ಅಂಡ್ ಯಾಕೆ ಈ ರೀತಿ ಅಂದರೆ ಇದು ಬೇಸಿಕಲಿ ಎಸ್ಕೇಪ್ ಮೆಕ್ಯಾನಿಸಮ್. ಸೊ ಹಾವುಗಳು ಹರಿದಾಡ್ಬೇಕಾದ್ರೆ ಅದು ಹದ್ದು ಬರುತ್ತೆ,
ಆಗೇನ್ಮೈತೆ ಯಾವುದೋ ಒಂದು ಜೀವಿ ಬಂದಾಗ ಅದ್ರ ಬಾಲವನ್ನು ತಲೆಯ ರೀತಿ ಆಡಿಸೋದ್ರಿಂದ ಆ ಹದ್ದು ಅಥವಾ ಬೇರೆ ಯಾವುದೋ ಜೀವಿ ಅದು ಬಾಲವನ್ನು ಅಟ್ಯಾಕ್ ಮಾಡಿದಾಗ ಅದರ ನಿಜವಾದ ತಲೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಲಿಕ್ಕೆ ಇದೊಂದು ಮೆಕ್ಯಾನಿಸಮ್ನ ಮಾಡ್ಕೊಂಡಿರುವಂಥದ್ದು ಹಾವು. ಸೊ ಹಾಗೆ ಎವಾಲ್ವ್ ಆಗಿರ್ತಕ್ಕಂಥ ಸೃಷ್ಟಿ ಇದು. ಸೊ ಸೃಷ್ಟಿಯಲ್ಲಿ ಎವಲ್ಯೂಷನ್ ಅಲ್ಲಿ ಈ ರೀತಿ ಜೀವ ವಿಕಾಸದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು. ಬಟ್ ಆದ್ರೆ ನಮ್ಮ ಜನರಲ್ಲಿ ಏನಪ್ಪಾ ಅಂದ್ರೆ ಇಲ್ಲ, ಎರಡು ಕಡೆಗೂ ಹೋಗುತ್ತೆ. ಡಬಲ್ ಡೆಕ್ಕರ್ ಅಂತ ಕೂಡ ಹೆಸರಿತ್ತು ಅದಕ್ಕೆ, ಡಬಲ್ ಇಂಜಿನ್ ಅಂತ. ಡಬಲ್ ಇಂಜಿನ್ ಅಂತ ಆ ಕಡೆಗೂ ಹೋಗುತ್ತೆ, ಈ ಕಡೆಗೂ ಹೋಗುತ್ತೆ. ಸೊ ಇದರಿಂದ ಏನ್ ಮಾಡ್ಬೋದು, ಇದಕ್ಕೆ ಮಾಟ ಮಂತ್ರ ಎಲ್ಲ ಮಾಡಿ ಹೊಟ್ಟೆ ಭಾಗದಲ್ಲಿ ಕಟ್ ಮಾಡಿ ಎರಡು ದಿಕ್ಕಿಗೆ ಬಿಸಾಕುವಂಥದ್ದು. ಅದರ ಏನದರ ವಿಷಯ ಇದು ಅವರ ನಂಬಿಕೆ ಅಂತ ಹೇಳಿದ್ರೆ, ಆ ಎರಡು ಕಡೆಗೂ ತಲೆ ಹೋಗುತ್ತಲ್ವಾ, ಸೊ ಯಾವತ್ತೋ ಒಂದು ದಿನ ಅದು ಭೂಮಿಯನ್ನೆಲ್ಲ ಸುತ್ತು ಬಂದು ಆ ಎರಡು ತಲೆ ಮತ್ತೆ ಮೀಟ್ ಆಗುತ್ತೆ, ನಿಮ್ಮಲ್ಲಿರುವಂಥ ಐಶ್ವರ್ಯ ಡಬಲ್ ಆಗುತ್ತೆ ಅಂತ. ಸೊ ಇದೊಂದು ಕೆಟ್ಟ ಮೂಢನಂಬಿಕೆ. ಇದರಿಂದ ತೊಂದರೆ ಆದದ್ದು ಯಾರಿಗೆ? ಹಾವುಗಳಿಗೆ. ಮತ್ತೇನು ಏನಾಯಿತು, ದೊಡ್ಡ ಹಾವಿಗೆ ಬೆಲೆ ಹೆಚ್ಚು. ಜನ ಏನು ಮಾಡ್ಲಿಕ್ಕೆ ಶುರು ಮಾಡಿದ್ರು, ಹಾವುಗಳನ್ನ ಎಲ್ಲಂದ್ರೆ ಅಲ್ಲಿ ಹಿಡಿದು ಹೊಲ ಗದ್ದೆಗಳೆಲ್ಲ ನಾಶ ಮಾಡಿ ಹಾವುಗಳನ್ನ ಹಿಡಿಲಿಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಸಾಕಷ್ಟು ಜನ ಪ್ರಭಾವಿತ ವ್ಯಕ್ತಿಗಳು ಸಹ ಅದನ್ನು ತಗೊಂಡ್ರು. ಅದೆಲ್ಲ ಬಹಳಷ್ಟು ವಿಚಾರಗಳು ತಮಗೆಲ್ಲ ಗೊತ್ತೇ ಇರೋವಂಥದ್ದು. ಈಗ ಅದಕ್ಕೆ ಬೆಲೆ, ಈಗ ಭಾರ ಜಾಸ್ತಿ ಮಾಡ್ಬೇಕು. ಹೇಗೆ ಮಾಡೋದು ಭಾರ ಜಾಸ್ತಿ? ಜನ ಅದನ್ನು ಹಿಡಿಯೋದು, ಬಾಯಲ್ಲಿ ನಟ್ಟು ಬೋಲ್ಟು ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಹಾವಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡೋದು. ಆಗ ಅದನ್ನು ಕಟ್ ಮಾಡಿದಾಗ ಯಾವಾಗ ಒಂದ್ಸತಿ ನೆಟ್ಟು ಬೋಲ್ಟ್ ಸಿಕ್ಕಿದಾಗ ಇಲ್ಲ ಇದು ಮೋಸ ಮಾಡ್ತಿದ್ದಾರೆ ಅಂತ ಹೇಳಿ ಮೆಟಲ್ ಡಿಟೆಕ್ಟರ್ ತರಕ್ಕೆ ಶುರು ಮಾಡಿದ್ರು. ಆಗ ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರು, ಮೆರ್ಕ್ಯುರಿನ ತಗೊಂಡ್ರು, ಪಾದರಸವನ್ನು ತಗೊಂಡು ಅದನ್ನು ತಗೊಂಡು ಇಂಜೆಕ್ಟ್ ಮಾಡುವಂಥದ್ದು. ಹಾಗೆ ಎಲ್ಲ ಕಡೆ ಇಂಜೆಕ್ಟ್ ಭಾರ ಜಾಸ್ತಿ ಆಗೇ ಆಗುತ್ತೆ, ಬಿಕಾಸ್ ಅದು ಡಿಟೆಕ್ಟ್ ಆಗೋದಿಲ್ಲ ನಮ್ಮ ಮೆಟಲ್ ಡಿಟೆಕ್ಟರಲ್ಲಿ. ಸೊ ಹಾಗಾಗಿ ಅದನ್ನು ಮಾಡಲಿ. ಸೊ ಹಾವುಗಳು ಸಾಕಷ್ಟು ತೊಂದರೆ ಅನುಭವಿಸಿದ್ವು. ಯಾರಿಗೂ ₹1 ಸಹ ಸಿಗಲಿಲ್ಲ. ಅದನ್ನು ನಂಬಿ ಮೋಸ ಹೋದಂಥವ್ರ ಸಂಖ್ಯೆ ದೊಡ್ಡ ಪಟ್ಟಿನೇ ಇದೆ. ದುಡ್ಡು ಮಾಡಿದವರು ಈ ಎರಡು ತಲೆ ಹಾವುಗಳು. ಹೌದು, ನಿಜವಾಗ್ಲೂ ಸತ್ಯ ಹೇಳಿದ್ರೆ ಹಾಗೆ ಹಾವುಗಳಿಗೆ ಅದು ಇದಾದಂಗೆ ಆಗುತ್ತೆ. ಎಲ್ಲ ಜನರು ಸಾಕಷ್ಟು ಹಣವನ್ನು ಮಾಡ್ಕೊಂಡ್ರು, ತುಂಬ ಜನ ಹಣ ಮಾಡಿದ್ರು, ತುಂಬ ಜನ ಹಣ ಕಳ್ಕೊಂಡ್ರು. ಇನ್ನೂ ಆ ನಂಬಿಕೆ ಅಲ್ಲಲ್ಲಿ ಯಾವಾಗಾದ್ರೂ ಅಪರೂಪವಾಗಿ ಕೇಳ್ಬೋದು ನ್ಯೂಸಲ್ಲಿ, ಆಗೀಗ ಈ ಥರ ಎರಡು ತಲೆ ಹಾವು ಸಿಕ್ಕಿದೆಯಂತೆ, ಎಲ್ಲೋ ಮಾರಾಟ ಮಾಡಲಿಕ್ಕೆ ಯಾರೋ ವ್ಯಕ್ತಿಗಳ ಪ್ರಯತ್ನ ಪಡ್ತಿದ್ರಂತೆ ಅನ್ನೋದು. ಇದೆಲ್ಲ ಈ ನಿಧಿ ಹುಚ್ಚಾಟ, ಈ ಅದೇ ಇದಕ್ಕೆ ಸೇರುವಂಥ ಒಂದು ಮೂಢನಂಬಿಕೆ ಸಹ ಹೌದು. ಇದು ಸಂಪೂರ್ಣ ಸುಳ್ಳು. ಇಲ್ಲ, ಸಾಧ್ಯನೇ ಇಲ್ಲ. ಆ ರೀತಿ ಯಾವುದೂ ಆ ಥರ ಹಾವುನೇನೋ ಕೊಂದು ಎರಡು ಕಡೆ ಬಿಸಾಕಿದ್ರೆ ದುಡ್ಡು ಬರುತ್ತೆ ಅಂತ ಆದರೆ ಯಾಕೆ ಇಷ್ಟೊಂದು ಸುಲಭ ಆಯಿತು ಸುಲಭ ಆಯಿತು ಹಾಗೆ. ಸೊ ಹಾಗಿದ್ರೆ ನಮ್ಮ ಈ ಹಾವುಗಳ ಮೇಲಿನ ಈ ಅಪನಂಬಿಕೆಗಳು, ನಂಬಿಕೆ ಅನ್ನೋದಕ್ಕಿಂತ ಅಪನಂಬಿಕೆಗಳು ಇಷ್ಟೇನಾ ಅಥವಾ ಇನ್ನೂ ಇದೆಯಾ ಅಂತ? ಇನ್ನೂ ಸಾಕಷ್ಟು ಇದಾವೆ. ಹಾಗಿದ್ರೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಖಂಡಿತ, ಎಸ್. ಸೊ ಮುಂದಿನ ಸಂಚಿಕೆಯಲ್ಲಿ ಹಾವಿನ ಬಗ್ಗೆ ಮತ್ತಷ್ಟು ಅಪನಂಬಿಕೆಗಳ ಒಂದು ಪರದಾ ಫಾಶ್ ಅಂತ ಏನು ಹೇಳ್ತೀವಿ, ಅದರ ಪರದೆಯನ್ನು ಎತ್ತುವ ಕೆಲಸ, ತೆರೆಯುವ ಕೆಲಸ ಮಾಡೋದಕ್ಕಿದ್ದೀವಿ. ರಾಹುಲ್ ಆರಾಧ್ಯ ಅವರು ನಮ್ಮ ಜೊತೆ ಇರ್ತಾರೆ. ಲೆಟ್ಸ್ ವೆಯ್ಟ್ ಫಾರ್ ದ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೆಳಕಿನ ಪ್ರದೀಪ್ ಯೂಟ್ಯೂಬ್ ಚಾನಲಲ್ಲಿ ಇನ್ನಷ್ಟು ಸಂಚಿಕೆಗಳ ಸರಣಿ ನಿಮಗಾಗಿ ಕಾಯ್ತಾ ಇರುತ್ತೆ. ನಮಸ್ಕಾರ.